ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ಗುರುವಾರ ಅಣ್ಣಮ್ಮ ದೇವಸ್ಥಾನಕ್ಕಾಗಿದ್ದು ಹೋಗಿದ್ದು ಅಂತ ವಿಡಿಯೋ ಹಾಕಿದ್ನಲ್ವ. ಇದು ಶುಕ್ರವಾರ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಅದೇ ಹೇಳಿದ್ನಲ್ಲ, ನಮ್ಮ ಚಿಕ್ಕವಳಿಗೆ ಹುಷಾರಿಲ್ದಾಗ ತಾಯಿ ಆದವಳು ಫಸ್ಟು ಅಂದರೆ ನಾವು ಈಗಿನ ಕಾಲದ ಜನ್ರೇಷನ್ ಮಾಡೋದು ಏನಪ್ಪ ಅಂದರೆ ಹಾಸ್ಪಿಟಲ್ಗೆ ತೋರಿಸ್ತೀವಿ. ಸೊ ಹಾಗೆ ನಾನು ಕೂಡ ಮಾಡಿದೆ, ಆದರೂ ಕಮ್ಮಿ ಆಗಲಿಲ್ಲ. ಸೊ ಆವಾಗ ನಾನು ಅದೇ ಮನೆ ದೇವ್ರಿಗೆ ಹಾಗೆ ಅಲ್ಲಿನ ಅಣ್ಣಮ್ಮಂಗೆ ಎಲ್ಲ ಕೈ ಮುಕ್ಕೊಂಡೆ. ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಅಣ್ಣಮ್ಮಂಗೆ ಹೋಗಿ ಬಂದ್ವಲ್ಲ, ಹಾಗೆ ಮನೆಯವ್ರಿಗೆ ಹೇಳಿದ್ದೆ ಹೋಗೋಣ, ಹಾಗೆ 2 ವರ್ಷ ಆಗಕ್ಕೆ ಬಂದಿದೆ ಮನೆ ದೇವ್ರಿಗೆ ಅಂತ ಹೇಳ್ಬಿಟ್ಟು. ಇದು ನಾಗಮಂಗಲ ಇರೋ ಮುಲ್ಕಟ್ಟಮ್ಮ ದೇವಿ. ಇದು ನಮ್ಮ ಯಜಮಾನ್ರ ಕಡೆ ಮನೆ ದೇವರು ಕೂಡ ಹೌದು, ಹಾಗೆ ನಮ್ಮ ಅಮ್ಮನ ಮನೆ ಕಡೆ ಮನೆ ದೇವರು ಕೂಡ ಹೌದು. ಹಾಗೆ ನಾವು ನಾನ್ ಸ್ಟಾಪು ಹಾಸನ ಬಸ್ ಹತ್ತಿದ್ವಿ. ಅವರು ಕುಣಿಗಲ್ಗೆ ಹೋಗಲಿಲ್ಲ, ಹಾಗೆ ಯಡಿಯೂರಲ್ಲೂ ಸ್ಟಾಪ್ ಕೊಡಲಿಲ್ಲ, ಸೀದಾ ಬೆಳ್ಳೂರು ಕ್ರಾಸಲ್ಲಿ ಸ್ಟಾಪ್ ಕೊಟ್ಟರು. ನಾವು ಅಲ್ಲಿ ಇಳ್ಕೊಂಡು ಬೆಳ್ಳೂರು ಕ್ರಾಸ್ಗಿಂತ ಮುಂಚೆ ಯಡಿಯೂರು ಹತ್ರ ಊಟಕ್ಕೆ ಹಾಕಿದ್ರು. ಬಟ್ ನಾವು ಅಲ್ಲಿ ಟಿಫನ್ಗೆ ಹಾಕಿದ್ರು. ನಾವು ಅಲ್ಲಿ ಟಿಫನ್ ತಿನ್ನಲಿಲ್ಲ, ಸೀದಾ ಬೆಳ್ಳೂರು ಕ್ರಾಸಲ್ಲಿ ಇಳಿದು ಅಲ್ಲಿ ಟಿಫನ್ ಮಾಡಿಕೊಂಡು ನಾಗಮಂಗಲ ಟಿ ಬಿ ಹತ್ರ ಬಂದ್ವಿ. ಟಿ ಬಿ ಹತ್ರ ಬಂದು ಅಲ್ಲಿಂದ ಆಟೋಗಳು ತುಂಬ ಓಡಾಡ್ತಿರ್ತವೆ ಮುಳ್ಕಟ್ಟೆಗೆ. ನಾವು ಆಟೋನ ಹತ್ಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಮತ್ತು ಮಕ್ಕಳಿಗೆ ಸ್ವಲ್ಪ ಹಳೆ ಬಟ್ಟೆನೇ ಹಾಕಿಸ್ಕೊಂಬಂದಿದ್ದೀನಿ. ಎಂತಕ್ಕಪ್ಪ ಅಂದರೆ ಮಕ್ಕಳಿಗೆ ಮರೆ ನೀರನ್ನ ಹಾಕಬೇಕಿತ್ತು. ಹಾಗಾಗಿ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಹಾಗೆ ಅಮ್ಮ ಮತ್ತು ನನ್ನ ತಮ್ಮನ ಹೆಂಡ್ತಿನೂ ಕೂಡ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಆಚೆ ಕಡೆ ಕೂತ್ಕೊಂಡು ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಬೇಗನೆ ಬಂದ್ವಿ ನಾವು, ಅವ್ರು ಬಂದಿದ್ದೆ ಲೇಟು. ನಿಯರ್ ಇರೋದು ಅವರೇ, ಬಟ್ ಬರ್ತಾ ಇರೋದು ಲೇಟು ಅವರೇ. ಸರಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಹಾಗೆ ಇಲ್ಲಿ ತಡೆ ಓಡಿಸ್ಬೇಕಿತ್ತು. ಇಲ್ಲಿ ತಡೆ ಓಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಗಳಲ್ಲಿ ಈ ಥರ ವಿಗ್ರಹ ಇಟ್ಕೊಂಡಿದ್ದಾರೆ. ಹಾಗೇ ಅಮ್ಮರು ಫಸ್ಟು ನಾವು ತಡೆ ಓಡಿಸ್ಕೊಂಡ್ವಿ. ನಾವು ವರ್ಷ ಬಂದಿಲ್ಲಿ ತಡೆ ಓಡಿಸ್ಕೊಂಡೇ ಹೋಗೋದು ಅಂದರೆ ಮನೆ ದೇವರಿಗೆ. ಹಾಗೆ ಮಕ್ಕಳು ನಾವು ಕೂಡ ಅಷ್ಟೇ ತಡೆ ಓಡಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಫಸ್ಟು ತಡೆ ಓಡಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀವಿ. ಹಾಗೆ ಅಲ್ಲಿ ಫಸ್ಟು ಹೊರಗಡೆ ತಡೆ ಓಡಿಸ್ಕೊಂಡು ಆಮೇಲೆ ಒಳಗಡೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಮುಂದೆ ನನ್ನ ತಮ್ಮನ ಹೆಂಡ್ತಿ ಹಾಗೆ ಅಮ್ಮ ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಬಂದು ಮರೆ ನೀರು ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ವಿ ಪೂಜಾರನ್ನು. ಅವರು ಗಾಡಿ ಪೂಜೆ ಮಾಡ್ತಾಯಿದ್ರು, ಹಾಗಾಗಿ ಅಲ್ಲೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅವರು ಗಾಡಿ ಪೂಜೆ ಮಾಡಿ ಬರ್ತೀವಿ ಅಂತ ಅಂದರು. ಸೊ ಅವ್ರು ಬಂದಮೇಲೆ ಫಸ್ಟ್ ನನ್ನ ತಮ್ಮನ ಹೆಂಡ್ತಿಗೆ, ಆಮೇಲೆ ನನ್ನ ಚಿಕ್ಕ ಮಗಳು ಮತ್ತು ನನ್ನ ದೊಡ್ಡ ಮಗಳು ಎಲ್ಲರಿಗೂ ಮರೆ ನೀರು ಹಾಕ್ಸಿದ್ವಿ. ಮರೆ ನೀರು ಅಂತಂದರೆ ಅಲ್ಲಿ ಬಿಂದಿಗೆ ಇಟ್ಟಿರ್ತಾರೆ, ಆ ಬಿಂದಿಗೆಗೆ ನೀರನ್ನ ತುಂಬಿಸಿ ಹಾಗೆ ದೇವ್ರ ಪಾದದ ಮೇಲಿರೋ ಅರಿಶಿನ ಕುಂಕುಮ ಬೇವಿನ ಎಲೆ ಎಲ್ಲ ಹಾಕ್ತಾರೆ ಒಂದೊಂದು ಟೈಮಲ್ಲಿ. ಇವತ್ತು ಬೇವಿನ ಎಲೆ ಹಾಕಿರಲಿಲ್ಲ, ಅದನ್ನು ಹೂವು ದೇವ್ರ ಮೇಗ್ಲದು ಎಲ್ಲ ಹಾಕ್ಬಿಟ್ಟು ಈ ಥರ ನೀರನ್ನ ಸುರಿತಾರೆ. ನನ್ನ ಚಿಕ್ಕ ಮಗಳು ಅಲ್ಲೇ ಹಾಕ್ಕೊಂಡು ಹೋಗಿದ್ಲು, ಇವಾಗ ದೊಡ್ಡೋಳ್ಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ಇವಾಗ ದೊಡ್ಡೋಳು ಮರೆ ನೀರು ಹಾಕಿದ್ಮೇಲೆ ಹಣೆಗೆ ಕುಂಕುಮ ಇಟ್ಬಿಟ್ಟು ಗಂಧದ ಕಡ್ಡಿ ಕೊಡ್ತಾರೆ, 3 ಸುತ್ತು ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ಬಿಟ್ಟು. ಹಾಗೆ ಆವತ್ತು ಬೇರೆ ಅಂದರೆ ಮರೆ ನೀರು ಹಾಕಿದ್ದ ದಿವಸ ಬೇರೆ ಕಡೆ ಮಲಗಿಸಿ, ಅಂದರೆ ಜಾಗ ಚೇಂಜ್ ಮಾಡಿ ಮಲಗಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಚಿಕ್ಕ ಮಗಳನ್ನ ಅಲ್ಲಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳವ ಅಂತಂದೆ. ಆ ಕುಂಕುಮ ಇಕ್ಕಿದ್ಕೋ ಅದು ಅರಿಶಿನ ಎಲ್ಲ ಮುಖಕ್ಕೆ ಆಗೋಗಿತ್ತು. ಅದಕ್ಕೆ ನಮ್ಮ ಮನೆಯವರು ನಾವು ಎಲ್ಲ ಅವಳನ್ನ ಇದು ಮಾಡ್ತಾಯಿದ್ವಿ. ಮುಳ್ಕಟ್ಟಮ್ಮ ಇಲ್ಲೇ ಬಂದ್ಬಿಟ್ಟವಳೆ ನೋಡಿ, ಮುಖ ತುಂಬ ಅರಿಶಿನ ಕುಂಕುಮ ಎಲ್ಲ ಬಳ್ಕೊಂಡು ಅಂತೇಳಿ. ಅದಕ್ಕೆ ಅವ್ರ ಅಪ್ಪನ ಕೈನ ಇಟ್ಕೊಂಡು ಆಟ ಮಾಡ್ತಾ ಇದ್ದಾಳೆ. ಯಾಕಂದರೆ ನಮ್ಮ ದೊಡ್ಡೋಳು ಪ್ರದಕ್ಷಿಣೆ ಮುಗಿಸಿ ಬರೋವರೆಗೂ ಇವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಇವಳಿಗೆ ಹುಷಾರಿಲ್ದಾಗ ಮತ್ತು ನಿದ್ದೆಲಿ ಬೆಚ್ಚಿ ಬೀಳೋರು, ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಬಂದು ಇಲ್ಲಿ ದರ್ಶನ ಎಲ್ಲ ನಾನು ಮನೆ ದೇವರಾಗಿದ್ದರಿಂದ ಮಡ್ಲಕ್ಕಿ ಮತ್ತು ಸೀರೆ, ಬಳೆ, ಅರಿಶಿನ ಕುಂಕುಮ, ಹೂವು ಎಲ್ಲ ತೊಗೊಂಡು ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು, ಹಾಗೆ ನಾವು ಹೂವು ಕೇಳಬೇಕಿತ್ತು. ಏನಕ್ಕೆ ಅಂತ ಹೇಳ್ತೀನಿ. ನಾವು ಹೂ ಕೇಳಿರೋದು ಆದಮೇಲೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾವು ಏನಕ್ಕೆ ಹೂ ಕೇಳೋಕ್ಕೆ ಹೋಗಿದ್ದೋ ಅಂತ ಹೇಳ್ಬಿಟ್ಟು. ಹಾಗೆ ಹೂ ಪ್ರಸಾದ ಅಂದರೆ ಅಪ್ಪಣೆ ಅಂತಾರೆ, ಅಪ್ಪಣೆ ಕೇಳೋಕ್ಕೆ ಹೋಗಿದ್ವಿ. ಹಾಗೆ ಹೂವು ಬಲಗಡೆ ಕೊಟ್ಟಮೇಲೆ ನಾವು ಆಚೆ ದೇವಸ್ಥಾನದಿಂದ ಆಚೆ ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಎಲ್ಲರೂ ಆಚೆ ಬಂದು ಕಬ್ಬಿನಲ್ಲಿ ಕುಡ್ಕೊಂಡು ಹೊರಟ್ವಿ. ಆಟೋ ಹತ್ತಿ ಬಂದ್ವಿ. ನಾನು ಬೆಳ್ಳೂರು ಕ್ರಾಸಿಗೆ ಬಂದು ನಾಮಂಗಲ ಟಿ ಬಿ ಅಂತಾರೆ, ಅಲ್ಲಿಗೆ ಬಂದು ಹಸ್ಬೆಂಡು ಬೆಂಗಳೂರಿಗೆ ಬಂದರು. ನಾವು ಅಮ್ಮ ಮನೆಗೆ ಹೊರಟ್ವಿ. ತುಮಕೂರು ಬಸ್ ಹತ್ತಿದ್ರೆ ನಮ್ಮೂರಿಗೆ ಹೋಗ್ಬೋದು ಮೈಸಂದ್ರಕ್ಕೆ. ಹಾಗೆ ಈ ಬಸ್ಗಳು ಬರುವಾಗ ಚುಂಚನಗಿರಿ ಮೇಲೆ ಬರ್ತವೆ, ಅಂದರೆ ಚುಂಚನಗಿರಿ ಬೆಟ್ಟದ ಮೇಲೆ ಕೊಯ್ತವೆ. ಹಾಗಾಗಿ ಬೆಟ್ಟದ ಮೇಲೆ ಹೋಗುವಾಗ ನನಗೆ ವಿಂಡೋ ಸೀಟ್ ಸಿಕ್ಕಿತ್ತು. ಖಾಲಿ ಬಸ್ ಹತ್ತಿದ್ರಿಂದ ವಿಂಡೋ ಸೀಟ್ ಸಿಕ್ಕಿತ್ತು.
ಹಾಗಾಗಿ ಅಲ್ಲಿ ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ವಿಡಿಯೋ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಹಾಗೆ ಇನ್ನೊಂದು ನಮ್ಮ ಕಡೆ ನಡೆಸೋದೇನಪ್ಪ ಅಂತಂದರೆ, ಈ ಥರ ಮುಲ್ಕಟಮ್ಮ ಅಂದರೆ ಮನೆ ದೇವ್ರಿಗೆ ಹೋಗಿ ಬಂದಾಗ ನಾವು ಮನೆಗೆ ಹೋಗಲ್ಲ, ಸೀದಾ ಮನೆಯಿಂದ ಆಚೆನೇ ನಿಂತ್ಕೋತೀವಿ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಹಾಗೆ ಅಮ್ಮ ಅವರು ಹೇಳೋ ಪ್ರಕಾರ ಆ ದೇವರು ಬಲಿ ಕೇಳುತ್ತಂತೆ, ಸೀದಾ ಮನೆಗೆ ಹೋಗಬಾರ್ದು, ಇದ್ರೊಪ್ಸೋದು ಅಂತ ಮಾಡ್ತಾರೆ. ಇದ್ರೊಪ್ಸೋದು ಏನಪ್ಪ ಮಾಡೋದು ಅಂತಂದರೆ, ಮಡೆ ಮತ್ತು ಆರತಿ ಎಲ್ಲ ಮಾಡಿಬಿಟ್ಟು ಊರಿಂದ ಹೊರಗಡೆ ದೇವಸ್ಥಾನ ಇರುತ್ತಲ್ವ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಕೋಳಿ ಕೊಯ್ದುಬಿಟ್ಟು ಬರೋದು. ಸೊ ಅದನ್ನು ಮಾಡ್ತಾರೆ ಅಮ್ಮ ಅವ್ರ ಮನೆಯಲ್ಲಿ. ನಾವು ಚಿಕ್ಕ ವಯಸ್ಸಿಂದ, ಬಟ್ ಹಸ್ಬೆಂಡ್ ಮನೆಯಲ್ಲಿ ಮಾಡಿರೋದು ನಾನು ಯಾವತ್ತೂ ನೋಡಿಲ್ಲ. ಯಾಕಂದರೆ ಮದುವೆ ಆಗಿ ಬಂದಾಗಿಂದ ನಾವು ಬೆಂಗಳೂರಲ್ಲಿ ಇದ್ದಿದ್ದರಿಂದ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಊರಲ್ಲೂ ಅಂದರೆ ನಮ್ಮ ಯಜಮಾನ್ರ ಊರಲ್ಲೂ ಮುಲ್ಕಟಮ್ಮನ ದೇವಸ್ಥಾನನ ಕಟ್ಟಿದ್ದಾರೆ. ಇದೇ ದೇವಸ್ಥಾನ ಅಲ್ಲಿ ಯಾವ ರೀತಿ ನಡೆಸ್ತಾರೆ ಅಂತ ಗೊತ್ತಿಲ್ಲ, ಹಸ್ಬೆಂಡ್ನ ಕೇಳಬೇಕು. ಹಾಗೆ ಮೈಸಂದ್ರಕ್ಕೆ ಬಂದು ಆಟೋ ಮಾಡ್ಕೊಂಡು ಊರಿಗೆ ಬಂದ್ವಿ. ಇಲ್ಲಿ ಊರಿಗೆ ಬಂದಮೇಲೆ ನನ್ನ ತಂಗಿನೂ ಬಂದಳು. ಅಂದರೆ ಅಲ್ಲಿ ನನ್ನ ತಂಗಿ ಮಗಳದ್ದು ಸ್ಕೂಲ್ ಮುಗಿದಿತ್ತು. ಇವಳೇ ಅಲ್ಲಿ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಇದ್ದಾಳಲ್ಲ, ಅವಳದೇನೆ SLC ಅವಳು ಈ ಸತಿ. ಅವಳನ್ನ ಹಾಸ್ಟೆಲಿಗೆ ಬಿಟ್ಟಿದ್ರು, ಹಾಗಾಗಿ ಎಕ್ಸಾಮ್ ಎಲ್ಲ ಮುಗ್ದಿತ್ತು ಅವಳದು. ಮತ್ತು ಅವಳು ಅವಳ ಮಕ್ಕಳನ್ನ ಕರ್ಕೊಂಡು ಬಂದಿದ್ಲು. ಹಾಗೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ಇವರೇ ನಮ್ಮ ಅಪ್ಪ ಅಮ್ಮ. ನಾನು ಅದೇ ಹೇಳ್ತಾಯಿದ್ದೆ ಆಟೋದಲ್ಲಿ ಬರುವಾಗ, ಇವತ್ತು ಜಯಮ್ಮನ ಮಗಳದಿರು ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡವ್ರೆ. ಆದರೆ ಹಳೀದಿರು ಇಬ್ಬರು ಮಾತ್ರ ಮಿಸ್ಸು. ಮಗ ಸೊಸೆ ಇನ್ನೇನು ಮನೆಯಲ್ಲೇ ಇರ್ತಾರೆ. ಇಬ್ಬರು ಹಳೇದಿರು ಮಾತ್ರ ಅಂದರೆ ಮಿಸ್ ಆಯಿತು. ಇಬ್ಬರು ಹಳೆಯಂದ್ರು ಸೇರ್ಕೊಂಡಿದ್ರೆ ಅಮ್ಮಣ್ಣ ಜಯಮ್ಮನ ಮನೆ ಅಂದರೆ ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಆಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ವಿ ಆಟೋದಲ್ಲಿ ಬರುವಾಗ. ಹಾಗೆ ಎಲ್ಲ ನೋಡಿದ್ರಲ್ಲ ಇದ್ರೊಪ್ಸೋದು ಅಂತ ಹೇಳ್ಬಿಟ್ಟು ತುಂಬ ಬಿಸಿಲಿತ್ತು. ಆ ಬಿಸಿಲೊಳಗಡೆ ಇದ್ರೊಪ್ಸಿ ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ. ಬಂದಮೇಲೆ ಇಲ್ಲಿ ಅಮ್ಮ ಪೂಜೆಗೆ ಅಂದರೆ ಮನೇಲಿ ದೇವ್ರ ದೀಪ ಹಚ್ಚಿ ವಾರ ಮಾಡೋದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ಅಪ್ಪ ಅದು ಕೋಳಿ ಎಲ್ಲ ಕುಯ್ದಿರ್ತೀವಲ್ಲ ನಾವು, ಜೋಡಿ ಕೋಳಿ ಕುಯ್ಬೇಕು. ಆ ಕೋಳಿ ಕೂದಿರೋದೆಲ್ಲ ಕ್ಲೀನ್ ಮಾಡಿ ಮನೆಗೆ ಒಳಗಡೆ ತೊಗೊಂಬಂದು ಕಟ್ ಮಾಡಿ ಕೊಡ್ತಾಯಿದ್ದಾರೆ. ಹಾಗೆ ನಾವೂ ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ತಾಯಿದ್ವಿ. ಫ್ರೈ ಮಾಡಿಬಿಟ್ಟು ಫ್ರೈಗೆ ಚಿಕನ್ ತರಿಸ್ತೀವಿ ತಮ್ಮನ ಕೈಯಲ್ಲಿ. ಹಾಗೆ ಫ್ರೈ ಮಾಡಿ ಚಿಕನ್ನು ಫ್ರೈ, ಅನ್ನ, ಸಾಂಬಾರು, ಮುದ್ದೆ. ಹಾಗೆ ನನ್ನ ತಂಗಿ ಅವಳು ಫೋನ್ ಇಡ್ಸ್ಕೊಂಡು ನನ್ನ ಮಗಳ ಕೈಯಲ್ಲಿ ಬ್ಯಾಗೆಲ್ಲ ಬುಕ್ ಮಾಡಿಸ್ತಾಯಿದ್ಲು. ಅದು ಅವತ್ತೇ ಆಯಿತು. ನೆಕ್ಸ್ಟ್ ಡೇನೇ ಮಾರ್ನಿಂಗ್ ಎದ್ದು ನಾನು ಬಂದೆ, ಕೆಲ್ಸಕ್ಕೆ ಹೋಗಬೇಕಿತ್ತು. ಹಾಗೆ ಇದು ಹೆಲ್ಮೆಟ್ ಬುಕ್ ಮಾಡಿದ್ದು, ಅಂದರೆ ಗರ್ಲ್ಸ್ ಹೆಲ್ಮೆಟ್ಟು. ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರು ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನಿನ್ನು ಗಾಡಿ ಕಲ್ತಿಲ್ಲ. ಬಟ್ ನನ್ನ ಮಗಳು ಕಲ್ತಿದ್ದಾಳೆ. ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ, ಇಷ್ಟ ಆಗಲಿಲ್ಲ. ನೋಡಿದ್ರೆ 486 ರೂಪಾಯಿ ಇದಕ್ಕೆ, ಅಂದರೆ 500 ರೂಪಾಯಿ ಅಂತಲೇ ಇಟ್ಕೋಬೋದು. ಬಟ್ ಕ್ವಾಲಿಟಿ ಒಂಚೂರು ಚೆನ್ನಾಗಿರಲಿಲ್ಲ. ಗರ್ಲ್ಸ್ ಹೆಲ್ಮೆಟ್ಟು ಬುಕ್ ಮಾಡಿದ್ದು ವೈಟ್ ಕಲರು. ಹಾಗಾಗಿ ರಿಟರ್ನ್ಗೆ ಹಾಕಿದ್ದೀನಿ. ನೋಡಿಬಿಟ್ಟು ನಾನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು, ಮತ್ತು ಸ್ಕ್ರ್ಯಾಚಸ್ ಎಲ್ಲ ಆಗಿತ್ತು. ಸೊ ಹಾಗಾಗಿ ರಿಟರ್ನಾಗ ಹಾಕ್ತೆ. ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.